ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಇನ್ನೊಂದು ಚಾಪ್ಟ್ರು ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು. ನೆಕ್ಸ್ಟ್ ಚಾಪ್ಟ್ರ್ ನೇಮ್ ಏನಂದರೆ, ನೆಕ್ಸ್ಟ್ ಚಾಪ್ಟ್ರಿನ ಹೆಸರೇನು ಅಂತ ಹೇಳಿದರೆ ಸಾರ್ವಜನಿಕ ಸಾಲ. ಸಾರ್ವಜನಿಕ ಸಾಲ ಅಂತ ಹೇಳಿದರೆ ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರಗಳು ಮಾಡುವಂಥ ಸಾಲ. ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರಗಳು ಮಾಡುವಂಥ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಕರಿತೇವೆ. ಸಾರ್ವಜನಿಕ ಸಾಲ ಇವತ್ತು ಸಾರ್ವಜನಿಕ ಹಣಕಾಸಿನ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್. ದ ಟೈಟಲ್ ಆಫ್ ದಿ ಚಾಪ್ಟರ್ ದಟ್ ಈಸ್ ದಿ ಪಬ್ಲಿಕ್ ಡೆಟ್. Public debt is nothing but the debt raised by the public authority. The debt raised by the public authority, that is central government, state government and local bodies, for the sake of meet the additional expenses to overcome the imbalance between the public revenue and public expenditure. In the modern days, public debt is one of the important sources of income to the government authorities. ಇವತ್ತು ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ನಡುವಣ ಅಂತರ ಏನಿದೆಯಲ್ಲ, ಇದನ್ನು ಹೋಗಲಾಡಿಸಲಿಕ್ಕೆ ಸಾರ್ವಜನಿಕ ಸಾಲವನ್ನು ಒಂದು ಅಸ್ತ್ರವಾಗಿ ಇವತ್ತು ಬಳಸಿಕೊಳ್ಳಲಾಗ್ತಿದೆ. ಸಾರ್ವಜನಿಕ ಸಾಲ ಇವತ್ತು ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ನಡುವಣ ಸಮತೋಲನವನ್ನು ಸಾಧಿಸುವಂತಹ ಒಂದು ಮಾರ್ಗೋಪಾಯ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಈ ಸಾರ್ವಜನಿಕ ಸಾಲವನ್ನು ಎಲ್ಲ ಸರ್ಕಾರಗಳು ಕೂಡ ಬೇರೆ ಬೇರೆ ಕಾಲಾವಧಿಯಲ್ಲಿ ಮಾಡ್ತಾ ಇವೆ. ಹಾಗೆ ಭಾರತ ಸರ್ಕಾರವು ಕೂಡ ಸಾರ್ವಜನಿಕ ಸಾಲವನ್ನು ಮಾಡಿದೆ. ಈಗ ಸಾರ್ವಜನಿಕ ಸಾಲದ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳ್ಕೊಳ್ಳುವ. ಸಾರ್ವಜನಿಕ ಸಾಲ ಅಂತ ಹೇಳಿದರೆ ಸರ್ಕಾರಗಳು ಮಾಡುವಂಥ ಸಾಲ. ಸರ್ಕಾರಗಳು ಅಂದರೆ ಯಾವುದು? ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು. ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು ತಮ್ಮ ಹೆಚ್ಚುವರಿ ವೆಚ್ಚವನ್ನು ಭರಿಸಲಿಕ್ಕೆ ಅಂದರೆ ಆದಾಯ ಮತ್ತು ವೆಚ್ಚಗಳ ನಡುವಣ ಅಂತರವನ್ನು ಹೋಗಲಾಡಿಸಲಿಕ್ಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದ ಆದಾಯ ಗಳಿಕೆಗೆ ಒಂದು ಮಿತಿ ಇದೆ, ತೆರಿಗೆಯನ್ನು ಹಾಕಲಿಕ್ಕೆ ಒಂದು ಮಿತಿ ಇದೆ, ತೆರಿಗೆಯೇತರ ಆದಾಯದಿಂದ ಆದಾಯವನ್ನು ಗಳಿಸಲಿಕ್ಕೆ ಒಂದು ಮಿತಿ ಇದೆ. ಆದರೆ ಸಾರ್ವಜನಿಕ ವೆಚ್ಚಗಳು ಇತ್ತೀಚಿನ ದಿನಮಾನಗಳಲ್ಲಿ ಒಂದೇ ಸಮನೆ ಹೆಚ್ಚಾಗ್ತಾ ಇದೆ. ಈ ಸಾರ್ವಜನಿಕ ವೆಚ್ಚ ಒಂದೇ ಸಮನೆ ಹೆಚ್ಚಾಗ್ತಾ ಇದ್ದು, ಆ ವೆಚ್ಚಕ್ಕೆ ಸರಿಸಮನಾಗಿ ಆದಾಯವನ್ನು ಕ್ರೋಢೀಕರಿಸಲಿಕ್ಕೆ ತೆರಿಗೆಯೇತರ ರೂಪದಲ್ಲಿ ನಮಗೆ ಸಾಧ್ಯ ಆಗದೇ ಇದ್ದಾಗ ಸಾಲದ ಮೊರೆಯನ್ನು ಸರ್ಕಾರ ಹೋಗಬೇಕಾಗತ್ತೆ. ಹಾಗಾಗಿ ಸಾರ್ವಜನಿಕ ಹಣಕಾಸಿನ ಒಂದು ಅವಿಭಾಜ್ಯ ಅಂಗವಾಗಿ ನಮಗೆ ಕಂಡುಬರ್ತದೆ. ಸಾರ್ವಜನಿಕ ಸಾಲ ಅಂತ ಹೇಳಿದರೆ ಸರ್ಕಾರಗಳು ಮಾಡುವಂತಹ ಸಾಲ. ಸರ್ಕಾರಗಳು ಅಂದರೆ ಯಾವುದು? ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು. ಒಕ್ಕೂಟ ಮಾದರಿಯಲ್ಲಿ 3 ರೀತಿ ಸರ್ಕಾರಗಳಿರ್ತವೆ. ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ. ಈ ಸರ್ಕಾರಗಳು ಮಾಡುವಂಥ ಸಾಲವನ್ನು ನಾವು ಸಾರ್ವಜನಿಕ ಸಾಲ ಅಂತ ನಾವು ಕರಿತೇವೆ. ಈ ಸಾರ್ವಜನಿಕ ಸಾಲ ಇವತ್ತು ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಅನಿವಾರ್ಯವಾಗಿದೆ. ಅದರ ಗಾತ್ರದಲ್ಲಿ, ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು. ಭಾರತದಂಥ ದೇಶಗಳಲ್ಲಿ ಸಾರ್ವಜನಿಕ ಸಾಲ ತುಂಬ ಜಾಸ್ತಿ ಇದೆ. ಅಮೆರಿಕದಂಥ ದೇಶಗಳಲ್ಲಿ ಸಾರ್ವಜನಿಕ ಸಾಲ ಕಡಿಮೆ ಇರ್ಬೋದು. ಅಂದರೆ ಸಾರ್ವಜನಿಕ ಸಾಲವನ್ನು ಎಲ್ಲ ಸರ್ಕಾರಗಳು ಕೂಡ ಮಾಡ್ತವೆ. ದ ಪಬ್ಲಿಕ್ ಡೆಟ್ ಈಸ್ ಎ ಮೇಜರ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದಿ ಗೌರ್ಮೆಂಟ್ to overcome the imbalance between the revenue and expenditure. It is not only concerning to a section of countries, including the developing economies or underdeveloped country. The public debt is a sources of revenue in the developed country also. In the developed country, there is an imbalance between the revenue and expenditure. They also obtain the loan. They also obtain the revenue, obtain the debt. ಅಂದರೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಸಾರ್ವಜನಿಕ ಸಾಲ ಅಂತೇಳಿ ತುಂಬ ಅನಿವಾರ್ಯವಾಗಿ ನಮಗೆ ಕಂಡು ಬರ್ತಾಯಿದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಕನೆಕ್ಷನ್ ವಿತ್ ದಿ ಪಬ್ಲಿಕ್ ಡೆಟ್, ದಟ್ ಈಸ್ ದಿ ನೀಡ್ ಫಾರ್ ಪಬ್ಲಿಕ್ ಡೆಟ್ ಆರ್ ನೆಸೆಸಿಟೀಸ್ ಆಫ್ ಪಬ್ಲಿಕ್ ಡೆಟ್. ನೆಕ್ಸ್ಟ್ ಹೆಡಿಂಗ್ ಈಸ್ ನೆಸೆಸಿಟೀಸ್ ಆಫ್ ಪಬ್ಲಿಕ್ ಡೆಟ್ ಆರ್ ನೀಡ್ ಫಾರ್ ಪಬ್ಲಿಕ್ ಡೆಟ್. ಅಂದರೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಏನು, ಯಾವ್ಯಾವ ಕಾರಣಗಳಿಗೋಸ್ಕರವಾಗಿ ಒಂದು ಸರ್ಕಾರ ಸಾಲವನ್ನು ಮಾಡಬೇಕು, ಅದರಲ್ಲಿ ಅವುಗಳ ಸಂಬಂಧಪಟ್ಟಂಥ ವಿಷಯವನ್ನು ನಾವೀಗ ಚರ್ಚೆ ಮಾಡಬೇಕಾಗಿದೆ. ಅಂಥ ವಿಷಯಗಳಲ್ಲಿ ಭಾಳ ಪ್ರಮುಖವಾಗಿರುವಂಥದ್ದು ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಪ್ಲಾನಿಂಗ್. ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಪ್ಲಾನಿಂಗ್, ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೀಡ್ ಫಾರ್ ಪಬ್ಲಿಕ್ ಡೆಟ್.
In the modern days, each and every countries they try to implement the economic planning. Initially, the economic planning is a feature of socialistic pattern of economy, but now in case of the capitalism, the economic planning is an integrated part of capitalism also. For the sake of implementation of economic planning, every country they require the extra fund. To mobilize this fund, public debt is a major source. In the recent year, every nation they are in favor of the economic planning. Through the economic planning, they try to achieve a common goal. For this purpose, every country they require the additional fund. That is one of the important need for the public debt. ಸಾರ್ವಜನಿಕ ಸಾಲದ ಅವಶ್ಯಕತೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಮೊದಲ ಅವಶ್ಯಕತೆ ಏನು ಅಂತೇಳಿದರೆ ಆರ್ಥಿಕ ಯೋಜನೆಗಳ ಅನುಷ್ಠಾನ. ಇವತ್ತು ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳಲಾಗ್ತಾ ಇದೆ. ಅದು ಅಭಿವೃದ್ಧಿ ಹೊಂದಿದ ದೇಶ ಇರ್ಬೋದು, ಹೊಂದುತ್ತಿರುವ ದೇಶ ಇರ್ಬೋದು, ಅಥವಾ ಸಮಾಜವಾದಿ ರಾಷ್ಟ್ರಗಳಿರ್ಬೋದು, ಬಂಡವಾಳಶಾಹಿ ರಾಷ್ಟ್ರಗಳಿರ್ಬೋದು. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಸಾರ್ವಜನಿಕ ಸಾಲವನ್ನು ಹೆಚ್ಚಾಗಿ ಮಾಡಲಿಕ್ಕೆ ಈ ಯೋಜನೆಗಳ ಅನುಷ್ಠಾನ ಒಂದು ಕಾರಣವಾಗಿದೆ. ಆರ್ಥಿಕ ಯೋಜನೆಗಳ ಮೂಲಕ ಅಭಿವೃದ್ಧಿ ಸಾಧ್ಯ ಎನ್ನುವಂಥ ಅಂಶವನ್ನು ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ಮನಗಂಡಿವೆ. ಆ ಕಾರಣಕ್ಕೋಸ್ಕರವಾಗಿ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಸಾಲವನ್ನು ಸರ್ಕಾರಗಳು ಇವತ್ತು ಮಾಡ್ತಾ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೆಸೆಸಿಟಿ ಆರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೀಡ್ ಫಾರ್ ದಿ ಪಬ್ಲಿಕ್ ಡೆಟ್. The second important need for public debt, that is expansion of economic activity. The expansion of economic activity, that is second important need, expansion of economic activity. For the sake of fulfill the needs of the people, each and every country they are expand the economic activities. That is a common thing in the modern days. Not only agriculture, industry, trade and commerce, other economic activities are encouraged by the government authority. For this purpose, public debt is required to each and every country. ಎರಡನೇ ಪ್ರಮುಖವಾದಂತಹ ಒಂದು ಅವಶ್ಯಕತೆ, ಸಾರ್ವಜನಿಕ ಸಾಲದ ಅವಶ್ಯಕತೆ ಅಂತ ಹೇಳಿದರೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ. ಆರ್ಥಿಕ ಚಟುವಟಿಕೆಗಳನ್ನ ಇವತ್ತು ವಿಸ್ತರಿಸಬೇಕಾದಂಥ ಅನಿವಾರ್ಯತೆ ಇದೆ. ಮಾನವನ ಬಯಕೆಗಳು ಇವತ್ತು ಅಪರಿಮಿತವಾಗಿದೆ. ಈ ಅಪರಿಮಿತವಾದ ಬಯಕೆಯನ್ನು ತೃಪ್ತಿಪಡಿಸುವ ಸಲುವಾಗಿ ಆರ್ಥಿಕ ಚಟುವಟಿಕೆಯನ್ನು ವಿಸ್ತರಿಸುವಂಥ ಜವಾಬ್ದಾರಿ ಸರ್ಕಾರಗಳ ಮೇಲೆ ಇದೆ. ಈ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸಬೇಕಾದಂಥ ಹೊಣೆಗಾರಿಕೆ ಇದೆ. ಹಾಗಾಗಿ ಈ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತಾರ ಮಾಡಬೇಕು ಅಂತಾದರೆ ಕೇವಲ ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾಗಿರುವಂಥ ಅನೇಕ ಆರ್ಥಿಕ ಚಟುವಟಿಕೆಗಳನ್ನು ಇವತ್ತು ವಿಸ್ತರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರಗಳಿಗೆ ದೊಡ್ಡ ಪ್ರಮಾಣದ ಆದಾಯದ ಅಥವಾ ಹೆಚ್ಚುವರಿ ಸಂಪನ್ಮೂಲದ ಅವಶ್ಯಕತೆ ಇದೆ. ಆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಸಾರ್ವಜನಿಕ ಸಾಲವನ್ನು ಇವತ್ತು ಬಳಸ್ಕೊಳ್ತಾ ಇದ್ದಾರೆ. The third important need for public debt, that is the remedy for the depression and unemployment. To overcome the problem of depression and unemployment. In the modern days, the economic depression is a common phenomena. Economic depression is a common phenomena in the modern economies. The economic activities are fluctuating in each and every second. As a result of this, a number of problems are arising in the modern world, including unemployment, underemployment. These are the problems are common phenomena in the modern days. To solve the problems created because of the Great Depression or a depression problem, each and every country they require the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದ ಅವಶ್ಯಕತೆ ಏನು ಅಂತೇಳಿದರೆ ಈ ಆರ್ಥಿಕ ಮುಗ್ಗಟ್ಟು, ಇದರಿಂದ ಉದ್ಭವಿಸುವ ಸಮಸ್ಯೆಗಳ ನಿವಾರಣೆ. ಆರ್ಥಿಕ ಮುಗ್ಗಟ್ಟು ಅಂತೇಳೋದು ಇವತ್ತು ಪ್ರಪಂಚವನ್ನು ಬಾಧಿಸ್ತಾ ಇರುವಂಥ ಒಂದು ಸಮಸ್ಯೆ. ಅದು 1929ರಲ್ಲಿ ಅಮೆರಿಕದಲ್ಲಿ ಪ್ರಾರಂಭವಾಯಿತು. ಆ ಆರ್ಥಿಕ ಮುಗ್ಗಟ್ಟು ಇವತ್ತು ಇಡೀ ಪ್ರಪಂಚವನ್ನು ವ್ಯಾಪಿಸಿತ್ತು ಒಂದು ಕಾಲದಲ್ಲಿ. ಅದು ಪುನಃ ದೇಶಗಳನ್ನು ಕಾಡ್ತಾ ಇದೆ. ಈಗ 2000 ಸಾಲಿನಲ್ಲಿ ಮತ್ತೆ ಪುನಃ 2018ರಲ್ಲಿ ಹೀಗೆ ಪುನಃ ಈ ಆರ್ಥಿಕ ಮುಗ್ಗಟ್ಟು ಇಡೀ ಪ್ರಪಂಚವನ್ನು ಕಾಡ್ತಾ ಇರುತ್ತೆ. ಈ ಆರ್ಥಿಕ ಮುಗ್ಗಟ್ಟಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ನಿರುದ್ಯೋಗ, ಅರೆ ಉದ್ಯೋಗ, ಬಡತನ, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೋಬೇಕಾದ್ರೆ ಅಧಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಬೇಕು. ಅದಕ್ಕೋಸ್ಕರವಾಗಿ ಸಾಲಗಳನ್ನು ಇವತ್ತು ಪ್ರಮುಖವಾದಂಥ ಮೂಲವಾಗಿ ನಾವು ನೋಡ್ತೇವೆ. The next important need for public debt, that is the creation of social overhead capital.
Social overhead capital is one of the basic requirement of the economic development. Economic development requires so many things. One of the important thing that is the social overhead capital. Social overhead capital is a capital. It indirectly contributes to economic development. It is very essential to achieve the economic development, but it indirectly contributes to economic development. For example, transportation, communication, education, healthcare, these are the needs of the modern society. It indirectly contributes to economic development. To create the social overhead capital, every economy they require the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದ ಅವಶ್ಯಕತೆ ಏನು ಅಂತ ಹೇಳಿದರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ಸೃಷ್ಟಿಸುವುದು. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ಸೃಷ್ಟಿಸುವುದು. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂದರೆ ಏನು? ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಹೇಳಿದರೆ ಆರ್ಥಿಕ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಬೆಂಬಲ ನೀಡುವಂತಹ ಕೆಲವು ಚಟುವಟಿಕೆಗಳು. ಇವುಗಳು ತುಂಬ ನಮಗೆ ಅಗತ್ಯವಾಗಿ ಬೇಕಾಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಆರೋಗ್ಯ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯಗಳು ಇವೆಲ್ಲವೂ ಕೂಡ ಪರೋಕ್ಷವಾಗಿ ನಮಗೆ ಈ ಒಂದು ದೇಶದ ಆರ್ಥಿಕ ಚಟುವಟಿಕೆಗೆ ಸಹಾಯ ಮಾಡ್ತವೆ. ಅವುಗಳನ್ನು ಹೆಚ್ಚು ಮಾಡುವ ಸಲುವಾಗಿ, ಅವುಗಳನ್ನು ವಿಸ್ತರಿಸುವ ಸಲುವಾಗಿ ಇವತ್ತು ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಈ ಒಂದು ಸಾರ್ವಜನಿಕ ಸಾಲ ತೀರಾ ಅಗತ್ಯವಾಗಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೀಡ್ ಫಾರ್ ಪಬ್ಲಿಕ್ ಡೆಟ್. The next important need for public debt, that is increase in the defense expenditure. In the modern days, the defense expenditure is increasing day by day in all the economies of the world. It is not only concerning to India. It is a problem of entire world. After Second World War, especially after completion of the Cold War, even today there is a conflict between the some economies of the world. America, Russia, China, in these economies there is a conflict. To overcome this particular problem, every country they concentrate more on defense expenses. That is one of the important requirement for increasing the public debt, especially in the underdeveloped countries or developing economies of the world. ಸಾರ್ವಜನಿಕ ಸಾಲ ಹೆಚ್ಚಾಗಲಿಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ರಕ್ಷಣಾ ವೆಚ್ಚ ಹೆಚ್ಚಾಗ್ತಿರುವಂಥದ್ದು. ಎರಡನೇ ಮಹಾಯುದ್ಧ ಮುಗಿದ ನಂತರ ಶೀತಲ ಯುದ್ಧ ಪ್ರಾರಂಭವಾಯಿತು. ಈ ಶೀತಲ ಸಮರದ ನಂತರವೂ ಕೂಡ ಪ್ರಪಂಚ ಇಂದೂ ಕೂಡ ಎರಡು ಭಾಗಗಳಾಗಿ ಇವತ್ತು ವರ್ಗೀಕರಣವಾಗಿದೆ. ಅವುಗಳ ನಡುವೆ ಒಂದು ರೀತಿಯ ಶೀತಲ ಸಮರ ಇವತ್ತು ಕಾಣದ ರೀತಿಯಲ್ಲಿ ನಮ್ಮ ನಡೀತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಪಂಚದ ಪ್ರತಿಯೊಂದು ದೇಶವೂ ಕೂಡ ರಕ್ಷಣಾ ವೆಚ್ಚಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಭಾರತವೂ ಕೂಡ ರಕ್ಷಣಾ ವೆಚ್ಚಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಿದೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ಶತ್ರು ರಾಷ್ಟ್ರಗಳಿದ್ದಾರೆ. ಅವರಿಂದ ಬರುವಂಥ ಯಾವುದೇ ಸವಾಲುಗಳನ್ನು ಎದುರಿಸಲಿಕ್ಕೋಸ್ಕರವಾಗಿ ನಾವು ರಕ್ಷಣಾ ವೆಚ್ಚವನ್ನು ಹೆಚ್ಚಿಸ್ತಾ ಇದ್ದೇವೆ. ಇದು ಸಾರ್ವಜನಿಕ ಸಾಲಕ್ಕೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಥವಾ ಕಾರಣವಾದಂಥ ಅಂಶ ಅಂತ ನಾವು ಹೇಳ್ಬೋದು. ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಇನ್ಕ್ರೀಸಿಂಗ್ ದಿ ಪಬ್ಲಿಕ್ ಡೆಟ್, ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. Natural calamities are common phenomena in the modern world. Because of various reasons, because of ecological imbalance, there is a problem of natural calamities in form of earthquake, flood, etc. They are common one in the modern days. To facing the unforeseen situation created by the natural calamities, every country they require the additional resources that is raised in form of public debt. For example, because of the COVID-19, each and every economies of the world, they are facing some problem. To overcome the COVID-19 problem, each and every country, they raise more fund. They require more fund. For this purpose, they raise the public debt also. ಸಾರ್ವಜನಿಕ ಸಾಲ ಹೆಚ್ಚಾಗಲಿಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಅಥವಾ ಸಾರ್ವಜನಿಕ ಸಾಲಕ್ಕೆ ಅಗತ್ಯವಾಗಿರುವಂಥ ಮತ್ತೊಂದು ಅಂಶ ಅಂತ ಹೇಳಿದರೆ ಇವತ್ತು ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ. ಇವತ್ತು ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ತಾ ಇದೆ. ಅದು ಬೇರೆ ಬೇರೆ ಸ್ವರೂಪದಲ್ಲಿರ್ಬೋದು. ಅದು ಭೂಕಂಪ ಇರ್ಬೋದು, ಅಥವಾ ಜ್ವಾಲಾಮುಖಿ ಇರ್ಬೋದು, ಪ್ರವಾಹ ಇರ್ಬೋದು, ಅಥವಾ ಸಾಂಕ್ರಾಮಿಕ ರೋಗಗಳಿರ್ಬೋದು. ಇವೆಲ್ಲವೂ ಕೂಡ ಪ್ರಾಕೃತಿಕ ವಿಕೋಪಗಳಾಗಿವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ COVID-19 ಎನ್ನುವಂಥ ವೈರಸ್ ಇದೆಯಲ್ಲ, ಇಡೀ ಮಾನವ ಜನಾಂಗವನ್ನೇ ಕಾಡ್ತಾ ಇದೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರಗಳು ಇವತ್ತೇನು ಮಾಡ್ತಿದೆ, ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡ್ತಾ ಇದೆ. ಸರ್ಕಾರಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಉಂಟಾಗ್ತಾ ಇದೆ.
ಅದರ ಜೊತೆಗೆ ಏಷ್ಯಾ ಖಂಡದಲ್ಲಿ ಅಥವಾ ಯುರೋಪ್ನಲ್ಲಿ ಅಥವಾ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿದಂಥ ರೀತಿಯಲ್ಲಿ ಪ್ರವಾಹ ಬರ್ತಾ ಇದೆ. ಈ ಪ್ರವಾಹದ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಎದುರಿಸಬೇಕಾದ್ರೆ ದೊಡ್ಡ ಪ್ರಮಾಣದ ಹಣ ಅವಶ್ಯಕತೆ ಇರುತ್ತೆ. ಇದಕ್ಕೋಸ್ಕರವಾಗಿ ಸರ್ಕಾರಗಳು ಸಾರ್ವಜನಿಕ ಸಾಲವನ್ನು ಮಾಡ್ತವೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೀಡ್. The next important need of the public debt, that is the implementation of popular schemes. Implementation of the popular schemes. In the modern days, especially in the democratic setup, to attract the voters, number of popular schemes are launched by the government authorities. For this purpose, government require additional fund. That is the one of the important reason for public debt. Especially in case of Karnataka state, the Annabhagya scheme was launched by the Siddaramaiah government. It is a popular scheme. For this purpose, Karnataka government, they raise the fund. That is the reason for public debt. Increasing the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದ ಅವಶ್ಯಕತೆ ಏನು ಅಂತ ಹೇಳಿದರೆ, ಇಲ್ಲಿ ಜನಪ್ರಿಯ ಯೋಜನೆಗಳ ಅನುಷ್ಠಾನ. ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳಲ್ಲಿ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಸರ್ಕಾರಕ್ಕೆ ಅನಿವಾರ್ಯವಾಗಿಬಿಡುತ್ತೆ. ಈ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರುವ ಸಲುವಾಗಿ ಸರ್ಕಾರಗಳು ಏನು ಮಾಡ್ತವೆ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತವೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ, ಶಾದಿ ಭಾಗ್ಯ ಯೋಜನೆ, ಇಂಥ ಅನೇಕ ಜನಪ್ರಿಯ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ರೈತರಿಗೆ ಉಚಿತವಾಗಿ ನಾವು ವಿದ್ಯುತ್ತನ್ನು ಪೂರೈಕೆ ಮಾಡುವಂಥ ಯೋಜನೆ, ಇವೆಲ್ಲವೂ ಕೂಡ ಏನಾಗಿದೆ, ಜನಪ್ರಿಯ ಯೋಜನೆಗಳು. ಈ ಜನಪ್ರಿಯ ಯೋಜನೆಗಳಿಗೆ ಬೇಕಾದ ಸಂಪನ್ಮೂಲವನ್ನು ನಾವು ಕ್ರೋಢೀಕರಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಸಾಲವನ್ನು ನಾವು ಮಾಡಬೇಕಾಗತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನೀಡ್ ಫಾರ್ ಪಬ್ಲಿಕ್ ಡೆಟ್ ಆರ್ ನೆಸೆಸಿಟಿ ಆಫ್ ಪಬ್ಲಿಕ್ ಡೆಟ್. The next important reason that responsible for the need for public debt, that is the efficient allocation of resources. In the every economy, when compared to the needs of the people, the available resources are very, very scarce. The efficient allocation of resources among the various needs, that is a difficult task to each and every government. For this purpose, government who raising the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದ ಅವಶ್ಯಕತೆ ಏನು ಅಂತ ಹೇಳಿದರೆ, ಮುಖ್ಯವಾಗಿ ಇಲ್ಲಿ ಸಂಪನ್ಮೂಲಗಳ ದಕ್ಷ ಬಳಕೆ. ಮಾನವನ ಬಯಕೆಗಳಿಗೆ ಹೋಲಿಕೆ ಮಾಡಿದಾಗ ಸಂಪನ್ಮೂಲಗಳು ತುಂಬ ಕಡಿಮೆ ಇದೆ. ಆ ಸಂಪನ್ಮೂಲಗಳನ್ನು ಬೇರೆ ಬೇರೆ ಬಯಕೆಗಳ ತೃಪ್ತಿಗೋಸ್ಕರವಾಗಿ ಸರಿಯಾಗಿ ಬಳಸಿಕೊಳ್ಳುವಂಥದ್ದು, ದಕ್ಷವಾಗಿ ಬಳಸಿಕೊಳ್ಳುವಂಥದ್ದು ಸರ್ಕಾರಗಳ ಒಂದು ಜವಾಬ್ದಾರಿಯಾಗಿದೆ. ಇದಕ್ಕೋಸ್ಕರವಾಗಿ ಸರ್ಕಾರ ಸಾಲವನ್ನು ಮಾಡ್ತಾ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ ಫಾರ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಡೆಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ that responsible of increasing the public debt, that is control over the inflation. Inflation is a major problems of the modern world. It is a problem of entire world, not only a section of countries of the world. It is a problem of entire world. To curb the inflation problem, to control the inflation problem, each and every countries, they raising the public debt. ಸಾರ್ವಜನಿಕ ಸಾಲದ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ನಾನು ಹೇಳಬೇಕಾದ್ರೆ ಇನ್ನೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಹಣದುಬ್ಬರವನ್ನು ನಿಯಂತ್ರಣ ಮಾಡುವಂಥದ್ದು. ಹಣದುಬ್ಬರ ಇವತ್ತು ವಿಶ್ವವ್ಯಾಪಿಯಾಗಿರುವಂಥ ಸಮಸ್ಯೆ. ಇದು ಯಾವುದೇ ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಇಡೀ ಪ್ರಪಂಚವನ್ನು ಇದು ಕಾಡ್ತಾ ಇದೆ. ಅಮೆರಿಕದಲ್ಲೂ ಹಣದುಬ್ಬರ ಇದೆ, ಭಾರತದಲ್ಲೂ ಇದೆ, ಶ್ರೀಲಂಕಾದಲ್ಲೂ ಕೂಡ ಹಣದುಬ್ಬರ ಇದೆ, ನೇಪಾಳದಲ್ಲೂ ಕೂಡ ಹಣದುಬ್ಬರ ಇದೆ. ಹಣದುಬ್ಬರ ಅಂತ ಹೇಳೋದು ವಿಶ್ವವ್ಯಾಪಿಯಾಗಿರುವಂಥ ಸಮಸ್ಯೆ. ಈ ವಿಶ್ವವ್ಯಾಪಿಯಾಗಿರುವಂಥ ಹಣದುಬ್ಬರವನ್ನು ನಿಯಂತ್ರಣ ಮಾಡದೇ ಇದ್ದರೆ ಆರ್ಥಿಕ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣದುಬ್ಬರ ನಿಯಂತ್ರಣಕ್ಕೋಸ್ಕರವಾಗಿ ಈ ಸಾರ್ವಜನಿಕ ಸಾಲಗಳನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್, ದಟ್ ಈಸ್ the unpopularity of the taxes. In the modern days, government have a limit to impose the tax. Tax is not popular in the modern days because the per capita income in most of the economies of the world, that is very, very less. As a consequence of this, they try to mobilize the revenue through the public debt. ತೆರಿಗೆಯ ಅಪ್ರಿಯತೆ ಅಥವಾ ತೆರಿಗೆಯನ್ನು ಜನ ಕಟ್ಟಲಿಕ್ಕೆ ನಿರಾಕರಣೆ ಮಾಡುವಂಥದ್ದು ತೆರಿಗೆಯ ಅಪ್ರಿಯತೆ. ತೆರಿಗೆ ಯಾರಿಗೂ ಕೂಡ ಪ್ರಿಯವಾಗಿರುವಂಥ ವಸ್ತುವಲ್ಲ. ತೆರಿಗೆ ಅಂತೇಳೋದು ಪ್ರಿಯವಾದಂಥ ಒಂದು ಆದಾಯದ ಮೂಲವೂ ಕೂಡ ಅಲ್ಲ. ಸರ್ಕಾರ ತೆರಿಗೆಯಿಂದ
ಒಂದು ಹಂತದವರೆಗೆ ಮಾತ್ರ ಆದಾಯವನ್ನು ಗಳಿಸ್ಬೋದೇ ವಿನಃ ಅದಕ್ಕಿಂತ ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಈ ತೆರಿಗೆಯ ಅಪ್ರಿಯತೆಯಿಂದ ಹೊರಬಂದು ಸರ್ಕಾರ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಸಾರ್ವಜನಿಕ ಸಾಲವನ್ನು ಒಂದು ಅಸ್ತ್ರವಾಗಿ ಬಳಸ್ತಾ ಇದೆ. ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ದಟ್ ಈಸ್ ದ governing the budget deficit or cover the budget deficit. To overcome the budget deficit, covering or overcome the budget deficit, that is one of the important reason for increasing the public debt. In the modern days, the budget deficit is a major problems of the underdeveloped country. They always have the deficit budget. To solve the problem of deficit budget, each and every economies they raise the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದ ಅವಶ್ಯಕತೆ ಏನು ಅಂತ ಹೇಳಿದರೆ ಮುಖ್ಯವಾಗಿ ಈ ಮುಂಗಡ ಪತ್ರದ ಕೊರತೆಯನ್ನು ಹೋಗಲಾಡಿಸುವಂಥದ್ದು. ಇವತ್ತು ಪ್ರಪಂಚದ ಬಹುತೇಕ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಗಡ ಪತ್ರದ ಕೊರತೆ ಸರ್ವೇ ಸಾಮಾನ್ಯವಾಗಿದೆ. ಈ ಮುಂಗಡ ಪತ್ರದ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರಗಳು ಇವತ್ತು ಏನು ಮಾಡ್ತಿದೆ, ಸಾಲವನ್ನು ಮಾಡ್ತಾ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್. ದೀಸ್ ಆರ್ ದಿ various reasons that responsible for increasing the public debt in the recent year. Because of this reason, the public debt is increasing in the recent year in a very rapid way. That is about the need for public debt. Thank you.